ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾನವಿ ವ್ಲಾಗ್ಸ್. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ಆ್ಯಂಡ್ ಮೇಯ್ನ್ಲಿ ಇವತ್ತು ಸ್ಪೆಷಲ್ ಡೇ, ನಮ್ಮಪ್ಪನ ಬರ್ತ್ಡೇ ಇವತ್ತು. ಆ್ಯಂಡ್ ಇವತ್ತೇನಪ್ಪ ವೀಡಿಯೋ ಅಂತ ಹೇಳಿದ್ರೆ, ನಾವೆಲ್ಲರೂ ಫ್ಯಾಮಿಲಿ ಟ್ರಿಪ್ ಹೋಗ್ತಿದ್ವಿ. ಎಲ್ಲೂ ಅಲ್ಲ, ಇಟ್ಸ್ ಆರ್ ಆ್ಯಕ್ಚುಲಿ ಒನ್ ಆಫ್ ದಿ ಫೇವ್ರೆಟ್ ಪ್ಲೇಸ್. ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಈ 2 days ಹೇಗಿರುತ್ತೆ ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಸೊ ಇದು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಆಲ್ರೆಡಿ ಟೈಮ್ 4 o'clock, 3:45 ಹಂಗೆ ರೆಡಿಯಾಗಿದ್ವಿ. ಇನ್ನೇನು 5 minutesಲ್ಲಿ ಹೊರಡ್ಬೇಕು ನಾವು. ಸೊ ಬನ್ನಿ, ತಡ ಮಾಡಿದೆ, ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ. ಸೊ ಹೇಗಿರುತ್ತೆ ಈ ಜರ್ನಿ ಅಂತ ತಪ್ಪದೆ ಈ ವಿಡಿಯೋಲಿ ಕಂಪ್ಲೀಟಾಗಿ ಕೊನೆ ತನಕ ನೋಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ಇವಾಗ ಹೊರಡ್ತಿದ್ದೀವಿ ಎಲ್ಲರೂ. ನನ್ನ ತಂಗಿ ಇಲ್ಲಿ ಆಲ್ರೆಡಿ ನಿಮಗೆ ಕಾಣಿಸಿದ್ಲು, ರೆಡಿ ಆಗ್ತಾ ಇದ್ದಾಳೆ. ಸೊ ಬನ್ನಿ. ನಮ್ಮ ಜರ್ನಿ 4:15 ಹಂಗೇನೋ ಸ್ಟಾರ್ಟ್ ಆಯಿತು. ಎಲ್ಲ ಪ್ಯಾಕ್ ಮಾಡಿ, ಗಾಡಿಗೆಲ್ಲ ಬ್ಯಾಗ್ಸ್ ಎಲ್ಲ ಹಾಕಿ ನಾವು ಓಡೋಷ್ಟರಲ್ಲಿ 4:15 ಆಯಿತು. ಬಟ್ ಆನ್ ಟೈಮ್ ರೆಡಿ ಇದ್ವಿ ಎಲ್ಲರೂ, ಬಿಕಾಸ್ ನಮ್ಮಪ್ಪಂಗೆ ಟೈಮ್ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸಿನ್ಸ್ ನಾವು 4 ಜನ ಹೋಗ್ತಿದ್ದರಿಂದ ಫಟಾಫಟ್ ಅಂತ ಎಲ್ಲ ರೆಡಿಯಾಗಿ ಹೊರಟ್ವಿ. ಆನ್ ದ ವೇ ಹೈವೇಲಿ ಈ ಸನ್ರೈಸ್ ನೋಡೋದೇ ಒಂದು ಖುಷಿ. ನನಗಂತರ ತುಂಬ ಇಷ್ಟ ಆಯಿತು. ಅದು ಇನ್ನೊಂದೇನೆಂದರೆ ಮೂನ್ ಸೆಟ್ ಆಗೋದಾಗಿರ್ಬೋದು, ಸನ್ ರೈಸ್ ಆಗ್ತಿರೋದಾಗಿರ್ಬೋದು, ತುಂಬ ಕ್ಲಿಯರಾಗಿ ಕಾಣ್ತಿತ್ತು. ಅದಾದಮೇಲೆ ಅದೇನೋ ಗೊತ್ತಿಲ್ಲ, ಸಡನ್ನಾಗಿ ನೀವು ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ಲೆವೆಲ್ ಫಾಗ್ ತುಂಬ್ಕೊಂಡಿತ್ತು. ಇನ್ಫ್ಯಾಕ್ಟ್ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ಹಾಕಿದ್ದೀನಿ, ಬಟ್ ಯಾವ ಲೆವೆಲು ಫಾಗ್ ಇತ್ತು ಅಂದರೆ ಒಂದು ಪಾಯಿಂಟಲ್ಲಿ ಲಿಟ್ರಲಿ ವೆಹಿಕಲ್ಸ್ ಕೂಡ ಗೊತ್ತಾಗ್ತಿರಲಿಲ್ಲ. ತುಂಬ ಸ್ಲೋ ಆಗೋದ್ವಿ ನಾವು. ಸೊ ಡೆಸ್ಟಿನೇಷನ್ ರೀಚ್ ಆಗೋಷ್ಟರಲ್ಲಿ 7:40 ಆಗೋಗಿತ್ತು. ನಾವು ಫಸ್ಟ್ ಹೋಗಿದ್ದು ಕಾಣಿಪಾಕಮಲ್ಲಿರುವ ಗಣೇಶ ಟೆಂಪಲ್ಗೆ. ಸೊ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಅದಾಗಿತ್ತು. ಗಣೇಶನ ದರ್ಶನ ಮಾಡಿಕೊಂಡು ಅಲ್ಲಿಂದ ತಿರುಪತಿಗೆ ಹೋಗೋದು. ಸೊ ಪ್ರತಿ ಸತಿ ಯಾರೋ ತಿರುಪತಿಗೆ ಹೋದ್ರೂ ಇಲ್ಲಿ ದರ್ಶನ ಮಾಡಿಕೊಂಡೆ ಅಂತ ಹೋಗೋದು. ಸೊ ನಾವು ಹಂಗೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಗಣೇಶನಿಗೆ ಪೂಜೆ ಮಾಡಿದ್ವಿ. ನಾವು ಪೂಜೆ ಸಾಮಾನೆಲ್ಲ ಏನೂ ತೊಗೊಂಡಿಲ್ಲ, ಬಿಕಾಸ್ ಅಲ್ಲಿ ಏನೂ ಅವ್ರು ಯೂಸು ಮಾಡಲ್ಲ, ಎಲ್ಲ ನಮಗೆ ವಾಪಸ್ ಕೊಡ್ತಾರೆ ಅಂತ. ನಾನೇನು ಮಾಡಿದೆ, ಬರೀ ದೀಪನ ಹಚ್ಚಿದೆ. ಫಸ್ಟ್ ಟೈಮ್ ನಾನಿಲ್ಲಿ ದೀಪ ಹಚ್ಚಿದ್ದು. ಏನೋ ಗೊತ್ತಿಲ್ಲ, ಅಪ್ಪ ಹೇಳಿದ್ರು ಹಚ್ಚು ಅಂತ. ನನಗೂ ಖುಷಿ ಆಯಿತು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ದೀಪನ ಹಚ್ಚಿದೆ ನಾನು. ನಮ್ಮ ದೇವರು ಗಣೇಶ ಎಲ್ಲ ವಿಘ್ನ ನಿವಾರಕನಿಗೆ ದೀಪನ ಹಚ್ಚಿ ದೇವರಿಗೆ ಆರತಿಯನ್ನು ಬೆಳಗಿ ಅಲ್ಲಿ ದರ್ಶನ ಎಲ್ಲ ಹೇಗಾಯಿತು, ನಮಗೆ ಎಷ್ಟೊತ್ತಿಗೆ ಹೋದ್ವಿ. ಆ್ಯಕ್ಚುಲಿ ನಾವು 7:45 ಹಂಗೆ ಹೋದ್ವಿ. 8 o'clock ಟೆಂಪಲ್ ಒಳಗಡೆ ಹೋಗಿ ತುಂಬಾ ಒಳ್ಳೆ ದರ್ಶನ ಆಯಿತು. ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನಮಗೆ ಹೆಲ್ಪ್ ಮಾಡಿದವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಹೇಗೆ ದರ್ಶನ ಆಯಿತು ನೋಡಿ. ದೇವಸ್ಥಾನದ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಖುಷಿ ಕೂಡ ಆಯಿತು, ನಮಗೆ ಸಮಾಧಾನ ಆಯಿತು. ತುಂಬ ಹತ್ತಿರದಿಂದ ದರ್ಶನ ಮಾಡಿಕೊಟ್ರು. ಸೊ ಇದರಿಂದ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಅಂತ ನೋಡೋಣ. ಮೊದಲು ಟಿಫನ್ ಮಾಡಬೇಕು, ಆಲ್ರೆಡಿ ಟೈಮ್ ಆಗಿದೆ. ಸೊ ಬನ್ನಿ, ತಡ ಮಾಡಿದೆ, ಟಿಫನ್ ಮಾಡೋಕ್ಕೆ ಹೋಗೋಣ. ಕಾಣಿಪಾಕಮಲ್ಲಿ ನಮ್ಮ ಗಣೇಶನ ದರ್ಶನ ತುಂಬ ಚೆನ್ನಾಗಾಯಿತು. ನೀವು ನಮ್ಮ ಬ್ಲೆಸ್ಸಿಂಗ್ಸ್ನ ನೋಡ್ಬೋದು. ಸೊ ಬನ್ನಿ, ನೆಕ್ಸ್ಟ್ ಸ್ಟಾಪ್ಗೆ ಆದಷ್ಟು ಬೇಗ ಹೋಗುವ. ನಮಗೆ ಇದು ಕೊಟ್ಟಿದ್ದು ನಮ್ಮಪ್ಪ ಟಿಫನ್ ಮಾಡ್ತಾರೆ. ಅಮ್ಮ ಡ್ಯಾಡಿ ಏನು ಹೇಳಿರ್ಬೋದು ಹೇಳು, ಫೋಟೋ ತಗೋ. ನಾನು ಪೊಂಗಲ್ ತೊಗೊಂಡಿದ್ದೀನಿ. ನಾವು ಪೊಂಗಲ್ ಆರ್ಡರ್ ಮಾಡಿದ್ರೆ ನಮ್ಮಪ್ಪ ಇಡ್ಲಿ ಆರ್ಡರ್ ಮಾಡ್ತಾರೆ. ತಾಯಿ ಮಗಳು ದೋಸೆ ಆರ್ಡರ್ ಮಾಡಿಬಿಟ್ಟು ದೋಸೆ ಬರೋದು ಲೇಟು. ಎಲ್ಲ ಬಂದಾಗಲೂ ದೋಸೆ, ಎಲ್ಲ ಬಂದಾಗಲೂ ಅದು ಇವಾಗ ಅನ್ಸ್ತಾ ಇದೆ. ಪೊಂಗಲ್ಲು ಚೆನ್ನಾಗೈತೆ, ಚಟ್ನಿಗಳು. ಇಬ್ಬರು ದೋಸೆ ಇಲ್ಲಿನ ಎಣ್ಣೆ ಎಲ್ಲ ಹೆಂಗಿರುತ್ತೆ ಏನು ಯೋಚನೆ ಮಾಡಲ್ಲ. ಸೊ ಅಲ್ಲಿಂದ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿ ನಾವು ಮತ್ತೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋಷ್ಟರಲ್ಲಿ 9:30 ಆಯಿತು. ಅಲ್ಲಿಂದ ತಿರುಪತಿಗೆ, ಕಾಣಿಪಾಕಮಿಂದ ತಿರುಪತಿಗೆ 1 hour ತೋರಿಸ್ತಿತ್ತು. ತಿರುಪತಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತಿರುಪತಿ ಕೆಳಗಡೆ, ತಿರುಮಲ ಬಂದು ಮೇಲೆ. ಸೊ ತಿರುಪತಿಗೆ 1 hour ತೋರಿಸ್ತು. ತಿರುಪತಿಯಿಂದ ತಿರುಮಲ ಬೆಟ್ಟ ಹತ್ತೋದಕ್ಕೆ 1/2 hour ಆಗುತ್ತೆ. ಆ್ಯಂಡ್ ಇವಾಗೇನೋ ಮೇನ್ ರೂಲ್ಸ್ ಏನೋ ಮಾಡಿದಾರಂತೆ, 30 minutes ಅಥವಾ 25 minutes ಸ್ಟ್ರೆಚ್ಚಲ್ಲೇ ಹೋಗಬೇಕು ಅಂತ. ಬಿಕಾಸ್ ಸ್ಪೀಡ್ ಅವಾಯ್ಡ್ ಮಾಡೋಕ್ಕೆ, ರಿಸ್ಕ್ ಅವಾಯ್ಡ್ ಆಗೋದಕ್ಕೆ. ಬೆಟ್ಟ ಅಲ್ವಾ, ನಮ್ಮ ಸೇಫ್ಟಿಲಿ ನಾವು ಹೋಗಬೇಕು. ಆ್ಯಕ್ಚುಲಿ ಮಾಡಿರೋ ರೂಲ್ಸ್ ಒಳ್ಳೆಯದೇ. ಅವಾಗಾದರೂ ಸ್ವಲ್ಪ ಈ ಓವರ್ಟೇಕು ಅದು ಇದು ಮಾಡ್ದಿರ ನೆಮ್ಮದಿಯಾಗಿ ಹೋಗ್ತಾರೆ ಅಂತ. ಸೊ ಅಲ್ಲಿಂದ ಏನಾಯಿತು ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೆಕೆಂಡ್ ಡೇ. ಇವಾಗ ರೂಮೆಲ್ಲ ಚೆಕ್ಔಟ್ ಮಾಡಿ ಎಲ್ಲರೂ ರೆಡಿಯಾಗಿ ಇಲ್ಲಿ ಮೇಲೆ ತಿರುಮಲಲ್ಲಿ ಏನೇನಿದೆ ಅದನ್ನು ನೋಡೋಕೆ ಹೋಗ್ತಿದ್ವಿ. ಸೊ
ನಮ್ಮಮ್ಮ ನೋಡಿಸ್ತಾರೆ ಸ್ಯಾರಿ ಅವರು ನಿನ್ನೆ ಆ್ಯಕ್ಚುಲಿ ದರ್ಶನಕ್ಕೆ ಸ್ಯಾರಿ ಉಟ್ಕೋಬೇಕಂತ ಅಂದ್ಕೊಂಡು ನಿನ್ನೆ ಬಿಡಿ ಏನೇನೋ ಆಗೋಯ್ತು ಪ್ಲ್ಯಾನು, ನಾನೆಲ್ಲ ಹೇಳ್ತೀನಿ. ಬಟ್ ಲೇಟ್ ಆಯಿತು ನಿನ್ನೆ ಸ್ವಲ್ಪ ದರ್ಶನ. ಬಟ್ ಎನಿವೇ ಅಪ್ಪನ ಬರ್ಡೇ ದಿನ ದರ್ಶನ ಆಯಿತು ಅನ್ನೋದು ಖುಷಿ ಇದೆ. ಬಟ್ ದೇವಸ್ಥಾನ ಕ್ಲೀನ್ ಮಾಡ್ತಾಯಿದ್ರು, ಅದರಿಂದ ಲೇಟ್ ಆಯ್ತು ಅಷ್ಟೇ. ಬಟ್ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಬೆಳಗ್ಗೆ ನಿಮಗೆ ನಿದ್ದೆ ಮಾಡಿ ಎದ್ದು ಇವಾಗ ಇಲ್ಲೆಲ್ಲ ನೋಡಿಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಹೋಗುವಾಗ ಎಲ್ಲಿ ಹೋಗ್ತೀವಿ ಅಂತ ನಿಮಗೆ ಈ ವಿಡಿಯೋ ಗೊತ್ತಾಗುತ್ತೆ. ಸೊ ಬನ್ನಿ ಫಾಲೋವರ್ಸ್ ಇನ್ನು ತೋರ್ಸಾಗ ನನ್ನ ತಂಗಿನಂತೆ ನೋಡಿ ಗೈಸ್, ಕಾಣಿಸ್ತಿಲ್ಲ? ಆಯ್ತು ಮಿಂಚಿತಾವ್ರೆ. ಸೊ ಅಲ್ಲೇ ಇದ್ದ ನಿಯರ್ ಬೈ ಹೋಟೆಲ್ಗೆ ಹೋಗಿ ನಮ್ಮಪ್ಪನ ಮಿನಿ ಟಿಫನ್ ತೊಗೊಳ್ಳಿ ಅಂತ ಎಲ್ಲರಿಗೂ ಇದು ಮಾಡೋದು. ಸೊ ಮಿನಿ ಟಿಫನ್ ಅಂದರೆ ಎಲ್ಲನೂ ಸ್ವಲ್ಪ ಟೇಸ್ಟ್ ನೋಡ್ಬೋದು ಅಂತ. ಸೊ ನಾನು ಅಮ್ಮ ಒಂದೊಂದು ತೊಗೊಂಡ್ವಿ, ನಾನು ನನ್ನ ತಂಗಿ ಶೇರ್ ಮಾಡಿದ್ವಿ. ನಮ್ಮಮ್ಮನೂ ಫುಲ್ ತಿನ್ನಲ್ಲ ಗೈಸ್, ಅವರು ಶೇರ್ ಮಾಡಿದ್ರು. ಇನ್ಫ್ಯಾಕ್ಟ್ ಎಲ್ಲನೂ ಟೇಸ್ಟ್ ಚೆನ್ನಾಗಿತ್ತು. ಆ ಬಿಸಿಬೇಳೆಭಾತ್ ಏನೋ ನಮಗೊಂದು ಇಷ್ಟ ಆಗಿಲ್ಲ, ಅದು ಬಿಟ್ಟರೆ ಎಲ್ಲನೂ ಚೆನ್ನಾಗಿತ್ತು. ಸೊ ಟಿಫನ್ ಮುಗಿಸ್ಕೊಂಡು ಅದಾದಮೇಲೆ ಬೇರೆ ದೇವರುಗಳ ದರ್ಶನ, ಅಂದರೆ ಬೆಟ್ಟದ ಮೇಲೆ ಬೇರೆ ಯಾವುದೇ ದೇವರಿದೆಯೋ ಅದನ್ನೆಲ್ಲ ಆಮೇಲೆ ದರ್ಶನ ಮಾಡೋಣ ಅಂದ್ಕೊಂಡ್ವಿ. ಸೊ ಮೊದಲಿಗೆ ಟಿಫನ್ ಆಲ್ರೆಡಿ ಬಿಕಾಸ್ ನಾವು ರೂಮಿಂದ ಎದ್ದು ರಾತ್ರಿ ಲೇಟ್ ಆಯಿತು, 11 o'clock ಏನೋ ಆಯಿತು ರೂಮಿಗೆ ಬರೋಷ್ಟು, 11:30 ಆ್ಯಕ್ಚುಲಿ. ಸೊ ರಾತ್ರಿ ಲೇಟ್ ಆಗಿದ್ದರಿಂದ ನಾವು ಬೆಳಗ್ಗೆ ಲೇಟಾಗಿ ಎದ್ದು 8 o'clock 8:15 ಹಂಗೆ ಎದ್ದು ಆಮೇಲೆ ಎಲ್ಲ ರೆಡಿಯಾಗಿ ಟಿಫಿನ್ ಮಾಡೋಷ್ಟರಲ್ಲಿ 9:30 ಆಯಿತು. ಅಲ್ಲಿಂದ ನಾವು ಮುಗಿಸ್ಕೊಂಡು ಬಂದು ಶ್ರೀವಾರಿ ನಮ್ಮಪ್ಪಗೆ ಆನ್ ಟೈಮ್ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಪಾದವನ್ನು ಅಲ್ಲಿ ಮೇಲ್ಗಡೆ ಇಟ್ಟಿದ್ದಾರೆ. ಅಲ್ಲಿ ಇನ್ನೇನೂ ಇಲ್ಲ ಆ್ಯಕ್ಚುಲಿ, ದೇವರ ಪಾದನ ಒಂದು ಇದರಲ್ಲಿ ಹಾಕಿ ಅಲ್ಲಿಟ್ಟಿದ್ದಾರೆ. ಆ್ಯಂಡ್ ಅದು ಬೆಟ್ಟಕ್ಕಿಂತ ಇನ್ನೂ ಮೇಲ್ಗಡೆನೇ ಇದೆ, ತಿರುಪತಿಗಿಂತ ಇನ್ನೂ ಮೇಲ್ಗಡೆನೇ ಇದೆ. ಅದು ರೋಡ್ ತುಂಬಾ ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ ಇವಾಗ. ಸೊ ನೀವು ಇಲ್ಲಿ ನೋಡ್ಬೋದು, ಅದ್ರ ಕೆಳಗಡೆ ಶ್ರೀವಾರಿ ಪಾದ ಇದರ ಹೆಸರು. ನಾವು ಯಾವತ್ತೂ ತಿರುಪತಿಗೆ ಹೋದಾಗ ಇದಕ್ಕೆ ಆ್ಯಕ್ಚುಲಿ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗಿದ್ದು. ಅಲ್ಲಿಂದ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಈ ಸತಿ ನಾವೇನು ಅಂದ್ಕೊಂಡ್ವಿ, ನಾವೇನು ನೋಡಿಲ್ವೋ ಇಷ್ಟು ವರ್ಷ ಅದನ್ನು ಈ ಸತಿ ನೋಡೋಣ ಅಂತ ಅಂದ್ಕೊಂಡು, ಸೊ ಯಾವ್ದು ನೋಡಿರಲಿಲ್ಲ ಈ ಸತಿ ಮೇಯ್ನ್ 2 ಸ್ಪಾಟ್ ನಾವು ನೋಡಿದ್ವಿ, ಅಂದರೆ ಇಷ್ಟು ವರ್ಷ ನೋಡಿಲ್ದಿರೋದು. ಸೊ ಈ ಸತಿನ ಇದೊಂದು ಮೇಯ್ನು ಶ್ರೀವಾರಿ ಪಾದ ಅಂತ. ಯಾರ್ಯಾರಿಗೆ ಗೊತ್ತಿಲ್ಲ ದಯವಿಟ್ಟು ಹೋಗಿ ಒಂದು ಸತಿ ವಿಸಿಟ್ ಮಾಡಿ. ಸೊ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡ್ಬೋದು ವೆಂಕಟೇಶ್ವರ ಸ್ವಾಮಿಯ ಪಾದಗಳನ್ನು ಇಟ್ಟಿದ್ದಾರೆ. ಮೇಯ್ನ್ ರೀಸನ್ ಅಥವಾ ಕತೆ ಏನು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಎಲ್ಲರೂ ಹೇಳ್ತಿರೋದು ಮೊದಲು ದೇವರು ಇಲ್ಲಿ ಬಂದು ನೆಲೆಸಬೇಕು ಅಂತ ಅಂದ್ಕೊಂಡಿದ್ದಂತೆ. ಅದು ಏನೋ ಕಾರಣಾಂತರಗಳಿಂದ ನೆಕ್ಸ್ಟ್ ದೇವರು ಅಲ್ಲಿ ಹೋಗಿ ಏನಾದರೂ ದೇವರು ಬೆಟ್ಟದ ಮೇಲೆ ನಿಲ್ಲಿಸಿದ್ದಾನೆ, ಅದು ಬೇರೆ ವಿಚಾರ. ಸೊ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಬಂದು ಇವು ಶಿವತೋರಂ ಅಂತ ಏನೋ ಜಾಗ ಇದೆ. ಇದು ಆ್ಯಕ್ಚುಲಿ ಇಟ್ಸ್ ಲೈಕ್ ಅ ಗ್ರೀನರಿ ಪ್ಲೇಸ್, ಫುಲ್ ಗ್ರೀನರಿ ಇದೆ, ಸುತ್ತಮುತ್ತ ಪಾರ್ಕ್ ಇದೆ. ಮತ್ತು ಇದು ಆರ್ಕಿಟೆಕ್ಟ್ ಕಲ್ಲಲ್ಲಿ ಏನೋ ಶಿಲೆಗಳನ್ನಾಗಿರ್ಬೋದು ಅಥವಾ ಅದು ಹಂಗೆ ಕೆತ್ತನೆ ಮಾಡಿರೋದನ್ನ ನೀವು ಅಲ್ಲಿ ಹಂಗೆ ನೋಡ್ಬೋದು, ಒಂದೊಂದು ಗೊತ್ತಾಗುತ್ತೆ. ಒಂದು ಏನಪ್ಪ ಇಲ್ಲೆಲ್ಲ ವಿಶೇಷ ಅಥವಾ ಡಿಫ್ರೆಂಟ್ ಅಂತ ಏನು ಹೇಳ್ಬೋದು ಅಂದರೆ, ಒಂದು ಕಡೆ ಹತ್ತುತ್ತಿದ್ರೆ ಇನ್ನೊಂದು ಕಡೆ ಇಳಿತಾ ಇರ್ತೀವಿ, ದೇವರು ಎಲ್ಲಿ ನೆಲೆಸಿದ್ದಾನೆ, ದೇವರು ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ, ಅಂಥ ಡಿಫ್ರೆನ್ಸ್ ಇರುತ್ತೆ ಈ ಪ್ಲೇಸಸ್ಸಲ್ಲೆಲ್ಲ. ನೀವು ನೋಡ್ಬೋದು ಮೆಟ್ಲೆಲ್ಲ ಅಲ್ಲಿಂದ ಹತ್ಕೊಂಡು ಬಂದ್ವಿ, ಮತ್ತು ಇಲ್ಲಿ ಸಂಧಿ ತಿರ್ಗಾ ಬೆಟ್ಟ ಅದು ಇದು ಮಧ್ಯ. ಇಲ್ಲಿ ದೇವರು ತಾನಾಗೆ ಉತ್ಪತ್ತಿ ಆಗಿರುವಂಥ ಶಿವಲಿಂಗ ಇದೆ. ಅದಾದಮೇಲೆ ವೆಂಕಟೇಶ್ವರ ಸ್ವಾಮಿಯ ಸ್ಥಾಪನೆ ಕೂಡ ಇಲ್ಲಿ ಒಂದಿದೆ, ನಾಗರ ಕಲ್ಲು ಕೂಡ ಇದೆ, ಆಂಜನೇಯನ ಏನಂತಾರೆ ಅದು ಮೂರ್ತಿ ಕೂಡ ಇಲ್ಲಿ ಇದೆ. ಸೊ ಅದೆಲ್ಲ ನಾವಿಲ್ಲಿ ನೋಡಿದ್ವಿ. ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಲ್ಲಿ ಅಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಅಂತ. ಅವರೇ ಕರೆದು, ಹೌದು ದಕ್ಷಿಣೆ ಅಂತ ಒಂದಿಷ್ಟು ಕೊಡಬೇಕಾಗತ್ತೆ, ಬಟ್ ಒಂದು ಪೂಜೆ ನೆಮ್ಮದಿಯಾಗಾದಾಗ ದಕ್ಷಿಣೆ ಕೊಡೋದು ಏನು ಬೇಜಾರಂತ ಅನಿಸಲ್ಲ. ಸೊ ನಾವು ಎಕ್ಸ್ಪೆಕ್ಟ್ ಮಾಡದಿಲ್ಲದ ಥರ ಪೂಜೆ ಆಯಿತು. ನಾನು ಅದನ್ನೇ ಅಲ್ಲಿ ಹೇಳ್ತಿದ್ದೆ, ಡ್ಯೂ ಟು ದ ಲಾಟ್ ಆಫ್ ಡಿಸ್ಟರ್ಬೆನ್ಸಸ್ ಕೇಳಿಸ್ತಿಲ್ಲ ಅಲ್ಲಿ. ಸೊ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಅಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಆ್ಯಂಡ್ ಅವತ್ತಿನ ದಿನ ಅಮಾವಾಸ್ಯೆ ಬೇರೆ, ಅಮಾವಾಸ್ಯೆ ದಿನ ಅಲ್ಲಿ ಪೂಜೆ ಮಾಡಿಕೊಟ್ಟಿದ್ದು ಇನ್ನೂ ಒಂದು ಖುಷಿ ಆಯಿತು. ಸೊ ನೆಮ್ಮದಿಯಾಗಿ ಎಲ್ಲ ಕಡೆ ಪೂಜೆ ಆದಾಗ ಅದರ ಸಮಾಧಾನವೇ ಬೇರೆ. ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು, ಸೊ ಇದು 2 ಸ್ಟಾಪ್ ಇದ್ದಿದ್ದು ಮೇಲ್ಗಡೆ ತಿರುಮಲನಲ್ಲಿ. ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಚೆಕ್ಔಟ್, ಎನಿವೇ ಬೆಳಗ್ಗೆ ರೂಮ್ ಚೆಕ್ಔಟ್ ಆಗಿಬಿಟ್ಟಿದ್ವಿ. ಸೊ ತಿರುಪತಿಗೆ ನಮ್ಮ ಕಡೆಯಿಂದ ಲಾಸ್ಟ್ ಗುಡ್ ಬೈ ಹೇಳ್ತಾ ಅಲ್ಲಿಂದ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ಶುರುವಾದ್ವಿ. ಇಲ್ಲಿ ಏನಪ್ಪ ಅಂದರೆ ನಾವು ತುಂಬ ಅಬ್ಸರ್ವ್ ಮಾಡಿದ್ದು, ತುಂಬ ಜನ ನಾವು ಕಾರಲ್ಲಿ ಹೋಗ್ಬಿಟ್ಟು ಬರೋಕ್ಕೆ ಎಷ್ಟೆಲ್ಲ ಹಿಂಸೆ ಪಡ್ತೀವಿ ಅಥವಾ ಎಷ್ಟೆಲ್ಲ ಅನ್ಕೋತಿರ್ತೀವಿ. ಜನ ಬರಿಗಾಲಲ್ಲಿ ದೇವರಿಗೆ ಅವ್ರವ್ರ ಊರಿಂದ ಬರ್ತಾರೆ, ಮತ್ತು ಕೆಳಗಡೆಯಿಂದ ಬೆಟ್ಟ ಹತ್ತಾರೆ. ಸೊ
ಅದೆಲ್ಲ ಗ್ರೇಟ್ ಅಂತ. ಅದಾದಮೇಲೆ ನಾವು ನಿಲ್ಸಿದ ನೆಕ್ಸ್ಟ್ ಸ್ಟಾಪ್ ಬಂದು ಕಾಫಿ ಕುಡಿಯೋಕ್ಕೆ. ಬಿಕಾಸ್ ಬೆಳಗ್ಗೆ ಟಿಫನ್ ಹೆವಿ ಆಗಿದ್ದರಿಂದ ನಮ್ಗೆ ಕಾಫಿ ಕೂಡ ಕುಡಿಯೋಕ್ಕಾಗಲಿಲ್ಲ. ಸೊ ನಾವೇನು ಅಂದ್ಕೊಂಡ್ವಿ, ಸರಿ ಇವಾಗ ಹೋಗ್ತಾ ಬೆಟ್ಟದ ಕೆಳಗಡೆ ಆಲ್ರೆಡಿ ತಿರುಪತಿಲಿದ್ವಿ, ಸೊ ಅಲ್ಲಿ ಕಾಫಿ ಕುಡಿಯೋಣ ಅಂತ ಅಲ್ಲಿ ನಿಲ್ಸಿದ್ವಿ. ಅಲ್ಲಿ ಕ್ಯಾರೆಟ್ ಹಲ್ವಾ ನೋಡಿದ್ವಿ, ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಹೆಂಗಿರುತ್ತೆ ಏನೋ ಗೊತ್ತಿಲ್ಲ, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಆರ್ಡರ್ ಮಾಡಿದ್ವಿ. ಟು ಬಿ ಆನೆಸ್ಟ್ ತುಂಬಾ ಚೆನ್ನಾಗಿತ್ತು, ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬೇಸಿಕಲಿ ನಂಗೆ ಕ್ಯಾರೆಟ್ ಹಲ್ವಾ ಇಷ್ಟ. ಸೊ ಅದು ಟೇಸ್ಟ್ ಆಗಿರ್ಬೋದು, ತಿಕ್ನೆಸ್ ಆಗಿರ್ಬೋದು, ಕೋವಾ ಹಾಕಿದ್ರು ಅನಿಸುತ್ತೆ, ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ನಾನು ಕಾಫಿ ಆರ್ಡ್ರ್ ಮಾಡಿದರೂ ಕೂಡ ಫಸ್ಟ್ ಅದನ್ನು ತಿಂತಾಯಿದ್ದೆ, ತಿಂದ್ಬಿಟ್ಟು ನೀರು ಕುಡಿದು ಆಮೇಲೆ ನಾನು ಕಾಫಿ ಕುಡಿದೆ. ನಮ್ಮನೇಲಿ ಯೂಶ್ವಲಿ ಎಲ್ಲರಿಗೂ ಕಾಫಿ ಇಷ್ಟ, ಅದ್ರಲ್ಲಿ ನಮ್ಮ ಅಮ್ಮಂಗೆ ನೆಕ್ಸ್ಟ್ ಲೆವೆಲ್ ಇಷ್ಟ, ನನಗೂ ಇಷ್ಟ. ನನಗೆ ಅಪ್ಸೆಟ್ ಆಗಿದ್ದಾಗ ಆಗಿರ್ಬೋದು ಅಥವಾ ತಲೆನೋವು ಬಂದಾಗ ಕಾಫಿ ತುಂಬಾ ಇಷ್ಟ. ಸೊ ಅದಾದಮೇಲೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಆನ್ ದ ವೇ ಅಲ್ಲೊಬ್ಬ ಅಂಕಲ್ನ ನೋಡಿದ್ರಲ್ಲ, ಅವ್ರು ನಮಗೆ ತಿರುಪತಿಲಿ ದರ್ಶನಕ್ಕೆ ಹೆಲ್ಪ್ ಮಾಡಿದವರು. ಸೊ ಅವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ನಾವು ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸಿನ್ಸ್ ನಿನ್ನೆ ಎಲ್ಲ ಅಪ್ಪನೇ ಡ್ರೈವ್ ಮಾಡಿದರು, ನಾನು ಡ್ರೈವ್ ಮಾಡೇ ಇಲ್ಲ. ಬಿಕಾಸ್ ನಿನ್ನೆ ಅರ್ಜೆಂಟ್ ಇತ್ತು ಆ್ಯಂಡ್ ಫಟಾಫಟ್ ಎಲ್ಲ ಕಡೆನೂ ಹೋಗ್ಬೇಕಿದ್ದರಿಂದ ನಾನು ಮಾಡಲೇ ಇಲ್ಲ, ಅಪ್ಪನೇ ಡ್ರೈವ್ ಮಾಡಿದರು. ಸೊ ಇವತ್ತು ನಾನು ಡಿಸೈಡ್ ಆಗಿದ್ದೆ, ಇವತ್ತಾದರೂ ಅವ್ರಿಗೆ ಸ್ವಲ್ಪ ರೆಸ್ಟ್ ಕೊಡಬೇಕು, ಇವತ್ತಾದರೂ ಅವ್ರು ರೆಸ್ಟ್ ಮಾಡಲಿ ಅಂತ ನಾನೇನು ಮಾಡಿದೆ, ನಾನೇ ಡ್ರೈವಿಂಗ್ ತೊಗೊಂಡೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ಅಷ್ಟು ದೂರ ಡ್ರೈವ್ ಮಾಡಿದ್ದು. ತಿರುಪತಿಯಿಂದ ಹೊಸಕೋಟೆ ನಮ್ಮ ಅಕ್ಕ ಮನೆವರೆಗೂ, ಅವ್ರ ಮನೆ ರೀಚ್ ಆಗೋವರೆಗೂ ನಾನೇ ಡ್ರೈವ್ ಮಾಡಿದೆ. ಹೊಸಕೋಟೆವರೆಗೂ ನಾನೇ ಡ್ರೈವ್ ಮಾಡಿದೆ. ಸಿಕ್ಕಾಪಟ್ಟೆ ಖುಷಿನೂ ಆಯಿತು. ಆ್ಯಂಡ್ ಲಿಟ್ರಲಿ ಅಪ್ಪಂಗೆ ಎಷ್ಟು ಕಷ್ಟ ಆಗುತ್ತೆ ಪಾಪ, ಒಬ್ಬರೇ ಅಪ್ ಆ್ಯಂಡ್ ಡೌನ್ ಡ್ರೈವ್ ಮಾಡ್ತಿದ್ರು. ಲೈಕ್ ನಾವೆಲ್ಲ ಚಿಕ್ಕವರಿದ್ದಾಗ ಆಗಿರ್ಬೋದು, ಅಥವಾ ನಾನು ಕಾರ್ ಕಲಿಯೋಕ್ಕೆ ಮುಂಚೆ ಅಟ್ಟಸ್ಟಚ್ ಒಬ್ಬರೇ ಡ್ರೈವ್ ಮಾಡ್ತಿದ್ರು. ನಿಜವಾಗ್ಲೂ ಕಷ್ಟನೇ, ಅಂದ್ಕೊಂಡಷ್ಟು ಈಸಿ ಅಲ್ಲ. ಆ್ಯಂಡ್ ಸಾಂಗ್ಸ್ ಇರೋದ್ರಿಂದ ಹೌದು ಟೈಮ್ ಪಾಸ್ ಆಗೇ ಆಗುತ್ತೆ, ಬಟ್ ಎನಿವೇ ಸಿಟ್ಟಿಂಗ್ ಅಟ್ ದ ಸೇಮ್ ಪ್ಲೇಸ್ ಫಾರ್ ಅ ಲಾಂಗರ್ ಟೈಮ್ ತುಂಬಾ ಕಷ್ಟ ಒಬ್ಬರೇ ಬಟ್ ನನಗೆ ಖುಷಿ ಆಯಿತು ಎನಿವೇ ಡ್ರೈವಿಂಗ್ ಮಾಡಿದ್ದು. ಅವ್ರಿಗೂ ರಿಲ್ಯಾಕ್ಸ್ ಮಾಡೋಕ್ಕೆ ಒಂದು ಟೈಮ್ ಸಿಕ್ತು. ಸೊ ನಾವು ನೆಕ್ಸ್ಟ್ ಊಟಕ್ಕೆ ಎಲ್ಲಿ ಹೋದ್ವಿ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಊಟದ ಟೈಮ್ 3 ಗಂಟೆ. ಇದು ಮೀಲ್ಸ್ ಅಂತ, ಇದು ಮುದ್ದೆ ಊಟ, ಮುದ್ದೆ ದಪ್ಪ ಸರಿ ಹೋಗಿರ್ಬಿಡು. ನಾವು ಏನಾದರೂ ಮನೇನ ಅದ್ರ ಮೇಲೆಲ್ಲ ನೀರು ಬರ್ತಾಯಿದ್ದಲ್ಲ. ಸೊ ನಾವು ಪರಾಟ ಮತ್ತು ಮಶ್ರೂಮ್ ನೀರು ಬರ್ತಾಯಿದ್ದಲ್ಲಿ ಅವರ್ ಮೀಲ್ಸ್. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಬೇಕು, KR-ಪುರಂಗೆ. ಸೊ ಅಲ್ಲಿ ಹೋಗಿ ಮತ್ತೆ ಸಿಗುವ. ಇವಾಗ ನಂದು ಡ್ರೈವಿಂಗ್ ನಡೆಯುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಏನಕ್ಕೆ ದೊಡ್ಡಮ್ಮ ಮನೆಗೆ ಹೋಗ್ತಿದ್ವಿ, ಏನೇನು ಮಾಡ್ತೀನಿ ಎಲ್ಲ ಈ ವಿಡಿಯೋಲಿ ಗೊತ್ತಾಗುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ನಾವು ಹೊರಡೋಷ್ಟರಲ್ಲಿ 3:30 ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ 3:45 ಆಗೋಗಿತ್ತು ಆಲ್ರೆಡಿ. ಸೊ ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ದೊಡ್ಡಮ್ಮ ಮನೆ ಕಡೆಗೆ. ದೊಡ್ಡಮ್ಮ ಮನೆಗೆ ಹೋಗಿದ್ದು ರೀಸನ್ ಮೇನ್ ಏನಂದರೆ, ನಮ್ಮ ದೊಡ್ಡಪ್ಪದು ಪೂಜೆ ಅಮಾವಾಸ್ಯೆಯಲ್ಲಿ ಸೇಮಿ ಪಿತೃಪಕ್ಷ ಪೂಜೆ ಹೇಗೆ ಮಾಡ್ತೀವೋ ಹಾಗೆ ಅಮಾವಾಸ್ಯೆಯಲ್ಲಿ ನಮ್ಮ ದೊಡ್ಡಪ್ಪಗೆ ಪೂಜೆ ಮಾಡ್ತೀವಿ ನಾವು. ಸೊ ಅದಕ್ಕೋಸ್ಕರ ಪ್ರತಿ ವರ್ಷ ಹೋಗ್ತಿದ್ವಿ. ಈ ವರ್ಷ ಹೋಗ್ತಿರೋದು ನನಗೂ ಬೇಜಾರಿತ್ತು. ನನ್ನ ಪಾಪ ಅವ್ರ ಜೊತೆ ಯಾರೂ ಇಲ್ಲ ಅನ್ನೋ ಬೇಸಿಗೆ ಫೀಲಿಂಗ್ ಆಯಿತು. ಸೊ ಹೀಗೆ ಬಂದು ನಾವು ಆಲ್ರೆಡಿ ಡಿಸೈಡ್ ಆಗಿದ್ವಿ. ಸೊ ಅಲ್ಲೋಗಿ ನಮ್ಮ ದೊಡ್ಡಪ್ಪ ಪೂಜೆ ಎಲ್ಲ ಹೇಗೆ ಮಾಡಿದ್ವಿ, ನೆಕ್ಸ್ಟ್ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಗಾನ. ಎಲ್ಲ ಬ್ಲಾಗಲ್ಲಿ ಒಂದಲ್ಲ ಒಂದು ರೀತಿ ಕಾಣಿಸ್ಕೊಳ್ಳಿ. ಏನಕ್ಕೆ ಬಂದ್ವಿ ಅಂದರೆ ಇದಕ್ಕೆ ಬಂದಿದ್ದು. ಆಯಮ್ಮ, ನಮ್ಮ ಅಕ್ಕನೇ ಇಲ್ಲ ಗೈಸ್, ಅಕ್ಕನ ಕೈ ಕಾಲು ನೋಡ್ಕೊಂಬರಕ್ಕೆ ಹೋದ್ಲು. ಮತ್ತೆ ಹಂಸ ಬಂದಿಲ್ಲ ಅತ್ತೆ. ಬಂದ್ರಲ್ಲ ಮಿಸ್ ಮಾಡಿಲ್ಲಲ್ಲ. ಇರ್ತಾರೆ ಮಾಚಿ ಮಮತಾ ಎಲ್ಲ ಅದೇ ಬಿಗೋಸ್ತದೆ. ನಿಮ್ಮ ಮನೆ ತುಂಬಾ ಇರ್ತಾ ಇದ್ರು ಅಂತ ನೋಡೋದು. ಬರಗದ್ದು ನಿಮ್ಮ ಪಿಂಟು ಒಂದು ಬಿಸಿ ಆಗಿದೆ. ಅರೆ ಕಡ್ಡೆ ಹಚ್ಬಿಟ್ಟು ಆಮೇಲೆ ಮೇಕಪ್ ಆಗಂತ ತಗೋ ತಗೋ. ನಾನು ಇವಾಗ ಹೋಗಿ ಮುಖ ತೊಳೆನ ಅಂತ ಕಸ ಗುಡಿಸ್ದೆ. ಟೈಮ್ ಆಗೋಗುತ್ತೆ, 6 ಗಂಟೆ ಆಗುತ್ತೆ. ಗುಡಿಸ್ತೀನಿ. ಅವ್ರು ಮಾಡೋದು ದೇವ್ರಗಳಿಗೆ ಇಟ್ಕೊಂಡು ನನ್ನ ಫೋನಲ್ಲಮ್ಮ ಅಲ್ಲೇ ಆಯ್ತಪ್ಪ. ಅಯ್ಯೋ ಸಾರಿ ಬೇಕು. ಪರವಾಗಿಲ್ಲ. ಗಂಡ
ಏನಂತ ಏನು ಅವ್ರಪ್ಪ ಬರೋ ಹೊತ್ತಿಗೆ ಇಳಿ ಬೀಳ್ತಾನೆ. ಅವ್ರ ಅಪ್ಪನೇ ಅಲ್ಲ ಬೆಳಿಗ್ಗೆಯಿಂದ ನೋಡೋದು ಅದಕ್ಕೆ ಇಲ್ಲಿ ಯಾರು ಬರೋದಿಲ್ಲ. ಬಾಳೆ ತಿನ್ಸ್ಕೊಂಡ್ ಕರ್ಕೊಂಡು ನಮ್ಮ ಕಡೆ ನಾವು ಆಲ್ಬಮ್ ನೋಡ್ತಾ ಇದ್ದಾರೆ ಎಲ್ಲರೂ. ಆಲ್ಬಮ್ ಬಂದಿದೆ. ಶೋ ಎಲ್ಲ ಸುಮ್ಮನಿರೋದು. ಮನ್ವಿ ಕವ್ಯಾನ್ ಕ್ಯಾಚ್ ಮಾಡ್ತದ ನೀನು ಆಯ್ನಪ್ಪ. ಹೋಗು ಅಲ್ಲೇ ಅಲ್ಲಿ. ಅಯ್ಯೋ ಅಯ್ಯೋ ನೋ ನೋ. ದೊಡ್ಡಪ್ಪದ ಪೂಜೆ ಎಲ್ಲ ಮುಗಿಸ್ಕೊಂಡು ಸಿನ್ಸ್ ನಮ್ಮಪ್ಪ ಬರ್ಡೇ ಅಕ್ಟೋಬರ್ 1 ನಾವು ಮಾಡೋಕ್ಕಾಗಿರಲಿಲ್ಲ, ತಿರುಪತಿಲಿ ಇದ್ದಿದ್ದ ಕಾರಣ. ಸೊ ಅಕ್ಕ ಮನೆಗೆ ಬಂದಮೇಲೆ ಅಲ್ಲಿ ಚಿಕ್ಕದಾಗಿ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡು ಅಕ್ಕ ಮತ್ತು ನಾನು ಹೋಗಿ ತೊಗೊಂಡು ಬಂದ್ವಿ. ಸೊ ಪುಟ್ಟದಾಗಿ ಒಂದು ಕೇಕ್ ಸೆಲೆಬ್ರೇಷನ್ ಇರಲಿ ಅಂತ. ಇಲ್ಲಿ ನೋಡ್ಬೋದು ನಮ್ಮ ಮಗ ಯಾವ ಲೆವೆಲ್ಗೆ ಅಳ್ತಿದ್ದಾನೆ ಅಂತ. ಬೆಳೀತಾ 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 ಹಠ ತೀಟೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ನಮ್ಮ ಸೆಲೆಬ್ರೇಷನ್ ಹೇಗಿತ್ತು ಅಂತ ಕೂಡ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಎನಿವೇ ಸೆಲೆಬ್ರೇಷನ್ ಮಿಸ್ ಆಗಲಿಲ್ಲ. ಬರ್ಡೇ ಎಲ್ಲಾದರೂ ಸೆಲೆಬ್ರೇಟ್ ಮಾಡಿದ್ವಿ, ಯಾವುದೂ ಮಿಸ್ ಆಗಿಲ್ಲ. ದೊಡ್ಡಪ್ಪ ಪೂಜೆ ಆಗಿರ್ಬೋದು, ಅಪ್ಪ ಬರ್ಡೇ ಆಗಿರ್ಬೋದು, ಆ್ಯಂಡ್ ದೇವ್ರ ದರ್ಶನ ಕೂಡ ಆಯಿತು. ಅಪ್ಪ ಬರ್ಡೇ ದಿನ ಅದೆಷ್ಟೊತ್ತೇ ಆಗಿರಲಿ, ಬಟ್ ನಮಗೆ ದೇವ್ರ ದರ್ಶನ ಆಯಿತು ಅನ್ನೋ ಒಂದು ಸಮಾಧಾನ ಇದೆ, ಖುಷಿ ಆಯಿತು ಅಷ್ಟೇ. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ, ಈ ವ್ಲಾಗು ಇಷ್ಟ ಆಗಿದೆ ಅಂತ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ತಿರುಪತಿಲಿ ರೂಮ್ಗೆ ರಾತ್ರಿ ಬೇಗ ಹೋದರೆ ರೂಮಲ್ಲಿ ಸೆಲೆಬ್ರೇಟ್ ಮಾಡೋಣ, ಕೇಕ್ ಕಟ್ ಮಾಡಿ ಲೆಟ್ ಸೆಲೆಬ್ರಿಟೀಸ್ ಬರ್ಡೇ ಅಲ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ದೇವರ ದರ್ಶನ ಎಲ್ಲ ಆಗೋಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಮೇಯ್ನ್ ರೀಸನ್ ಏನಂದರೆ ಆವತ್ತಿನ ದಿನವೇ ಪವನ್ ಕಲ್ಯಾಣ್ ಅವರು, ನಿಮಗೆ ಗೊತ್ತಿರ್ಬೋದು, ಅವರು ಬಂದಿದ್ದರು. ಸೊ ದೇವಸ್ಥಾನದಲ್ಲಿ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇತ್ತು, ಆ್ಯಂಡ್ ಟೆಂಪಲ್ ಬೇರೆ ಕ್ಲೀನಿಂಗ್ ನಡೀತಿತ್ತು ದಸರಾಗೆ ಅದು ಇದು ಅಂತ. ಸೊ ಎಲ್ಲ ಕಡೆಯಿಂದನೂ ನಮಗೆ ಹಿಂಸೆ ಆಗಿಬಿಡ್ತು 1 ಸೆಕೆಂಡ್. ಬಟ್ ಒಂದು ಖುಷಿ ಆಯಿತು ಅಂದರೆ ಎಷ್ಟೊತ್ತೇ ಆಗಲಿ ಅವತ್ತಿನ ದಿನ ತಂದೆ ದರ್ಶನ ಆಯಿತು. ಕರೆಕ್ಟಾಗಿ ನಾವು 10 o'clockಗೆ ನಾವು ದೇವರಿಗೆ ದರ್ಶನ ಆಯಿತು ನಮ್ಮದು. ಅದೊಂದು ಸಮಾಧಾನ ಇದೆ. ಏನೂ ಮಾಡೋಕ್ಕಾಗಲ್ಲ, ದೇವ್ರ ದರ್ಶನ ಪಡಿಬೇಕು ಅಂದರೆ ಕಾಯಲೇಬೇಕಲ್ವ. ಜನ ಎಲ್ಲೆಲ್ಲಿಂದನೋ ಬರ್ತಾರೆ, ಎಷ್ಟೆಷ್ಟು ದೂರದಿಂದನೋ ಬರ್ತಾರೆ. ಪಾಪ ನಾನು ಆಗಲೇ ಹೇಳ್ದಾಗೆ ನಡ್ಕೊಂಡು ಬಂದಿರ್ತಾರೆ. ನಾವು ಆ್ಯಕ್ಚುಲಿ ಅಲ್ಲಿ ಅದು ರೂಮ್ಸಲ್ಲಿ ಲಾಕ್ ಮಾಡ್ತಾರಲ್ಲ, ಅಲ್ಲಿದ್ದಾಗ ನೋಡಿದ್ವಿ ತೆಮಿಳಿಯನ್ಸ್ ಏನೋ ಅವ್ರ ಊರಿಂದ ನಡ್ಕೊಂಡು ಬಂದಿದ್ದಾರೆ. ಸತತ 200 ಕಿಲೋಮೀಟ್ರ್ ಆ ಥರ ನಡ್ಕೊಂಡು ಬಂದಿದ್ದಾರೆ, 3 ದಿನ ಟ್ರಾವೆಲ್ ಮಾಡಿದ್ದಾರೆ. ಅದೆಲ್ಲ ಕೇಳಿ ಅಪ್ಪ ಹೆಂಗಿದೆಲ್ಲ ಸಾಧ್ಯ, ಹಿಂಗೆಲ್ಲ ಹೆಂಗೆ ಓಡಾಡ್ತಾರೆ ಅಂತ ಕೂಡ ಅನಿಸಿದ್ದು ನಿಜಾನೇ. ಬಿಕಾಸ್ ಅಷ್ಟು ಈಸಿ ಅಲ್ಲ. ನಾವಿವಾಗ ಕಾರಲ್ಲಿ ಬಂದು ರೆಸ್ಟ್ ಮಾಡಿ ದೇವ್ರ ದರ್ಶನ ಮಾಡೋಕ್ಕೆ ನಮಗೆ ಎಷ್ಟು ಹೆಕ್ಟಿಕ್ ಅನಿಸುತ್ತೆ, ಸುಸ್ತಾಗಿಬಿಟ್ಟಿರ್ತೀವಿ. ಬಟ್ ಊರುಗಳಿಂದ ಬಂದು ನಡ್ಕೊಂಡು ಬಂದು ಮತ್ತೆ ಅಲ್ಲಿ ತಿರುಪತಿ ಬೆಟ್ಟ ಹತ್ತಿರ್ತಾರೆ, ಮತ್ತೆ ಆ ತಂದೆ ದರ್ಶನ ಮಾಡೋಕ್ಕೆ ಇಷ್ಟು ದಿನ ಆದರೂ ಕಾಯ್ತಾರೆ. ಅದೆಲ್ಲ ನೋಡಿದಾಗ ನಮ್ಮದೆಲ್ಲ ಏನೂ ಅಲ್ಲ ಅಂತಲೇ ಅನಿಸುತ್ತೆ. ಸೊ ಜೀವನದಲ್ಲಿ ಪೇಷನ್ಸ್ ಇರಬೇಕು, ಹೋಗಬೇಕು, ದೇವ್ರ ದರ್ಶನ ಮಾಡಬೇಕು ಆ್ಯಂಡ್ ಇನ್ನೊಂದು ನಮ್ಗೆ ಏನು ಅರ್ಥ ಆಯಿತು ಅಂದರೆ, ದೇವ್ರು ಕರ್ಸ್ಕೋಬೇಕಂತ ಇದ್ದರೆ ಹೆಂಗಾದರೂ ಕರ್ಸ್ಕೋತಾನೆ, ದರ್ಶನ ಆಗಬೇಕಿದ್ರು ಅಂದರೆ ಹೆಂಗಾದರೂ ಆಗೇ ಆಗುತ್ತೆ ಅನ್ನೋದು ಗೊತ್ತಾಯಿತು. ಸೊ ಎಲ್ಲರಿಗೂ ಆ ತಿರುಪತಿ ತಿಮ್ಮಪ್ಪ ಒಳ್ಳೇದು ಮಾಡಲಿ ಅಂತ ಬೇಡ್ಕೋತೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರ ಜೀವನದಲ್ಲೂ ಸುಖ, ಶಾಂತಿ, ನೆಮ್ಮದಿ, ಮತ್ತು ಯಾರ್ಯಾರು ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ನಿಮಗೆ ಸಿಗಲಿ, ಆ್ಯಂಡ್ ಒಳ್ಳೇದು ಮಾತ್ರ ಅಷ್ಟೇ. ಸೊ ಎಲ್ಲ ಮುಗಿಸ್ಕೊಂಡು ಫೈನಲಿ ನಮ್ಮ ಅಕ್ಕ ಮನೇಲಿ ದೊಡ್ಡಮ್ಮ ಮನೇಲಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಡೋಷ್ಟರಲ್ಲಿ ಕರೆಕ್ಟಾಗಿ 9:30 ಹಂಗೆ ಹೊರಟ್ವಿ. ನಾವು 9:30, 9:45 ಆಗೋಗಿತ್ತು. ನಾವು ಯಾಕೆ ಅಲ್ಲಿಂದ ಲೇಟಾಗಿ ಹೊರಡ್ತೀವಿ ಅಂದರೆ ಮೇನ್ಲಿ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತ. ನಿಮಗೆ ಗೊತ್ತು ಈ ವೈಟ್ ಫೀಲ್ಡ್ KR ಪುರಂ ಕಡೆ ಟ್ರಾಫಿಕ್ ಹೆಂಗಿರುತ್ತೆ ಅಂತ. ಸೊ ನಮ್ಗೆ ಆ ಟ್ರಾಫಿಕಲ್ಲಿ ಹೋಗೋಕ್ಕೆ ಹಿಂಸೆ ಆಗುತ್ತೆ ಅಂತ ಯೂಶ್ವಲಿ ನೈಟ್ ಹೊರಡ್ತೀವಿ ನಾವು. ಆಮೇಲೆ ಅಲ್ಲಿಂದ ನಾವು ಮನೆಗೆ ಬರೋಷ್ಟರಲ್ಲಿ 11 o'clock ಆಗಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಫೈನಲಿ ಮನೆಗೆ ಬಂದ್ವಿ. ಎಲ್ಲ ಮುಗೀತು, ಎಲ್ಲ ಚೆನ್ನಾಗಾಯಿತು.
ಆ್ಯಂಡ್ ಹೆಂಗಿತ್ತು ಎಲ್ಲೆಲ್ಲಿ ಹೋದ್ವಿ ಎಲ್ಲ ನಿಮ್ಗೆ ಈ ವಿಡಿಯೋ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಎನಿವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಬೇಗ ಇನ್ನೊಂದು ಬ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಎಲ್ಲರೂ ಹುಷಾರು, ಟೇಕ್ ಕೇರ್ ಅಂತ ಹೇಳ್ತಾ, ಆ್ಯಂಡ್ ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್, ನನ್ನ ತಂಗಿ ಸೈಡಲ್ಲಿ ಸೌಂಡ್ ಮಾಡ್ತಾನೆ ಅವಳು, ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ. ನಿಮ್ಗೆ ಹೇಗೆ ಯಾವ ಥರ ವೀಡಿಯೋ ಬೇಕು ಅಂತ ನಾನು ಹೇಳ್ತಾನೆ ಇರ್ತೀನಿ, ದಯವಿಟ್ಟು ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ಸ್ ಬಂದಷ್ಟು ನನಗೂ ಈ ಥರ ಒಂದು ವ್ಲಾಗ್ ಮಾಡಿ ಹಾಕೋಣ ಅಂತ ಅನಿಸುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ತುಂಬ ಜನ ಇನ್ನೊಂದು ಡ್ರೈವಿಂಗ್ ವ್ಲಾಗ್ ಕೇಳ್ತಿದ್ದೀರಾ. ಐ ಆಮ್ ಸೋ ಸಾರಿ, ಆದಷ್ಟು ಬೇಗ ಅದು ಮಾಡ್ತೀನಿ. ಬಟ್ ಸಿನ್ಸ್ ನನಗೆ ವೀಡಿಯೋ ಮಾಡಿಕೊಡೋಕ್ಕೆ ಯಾರೂ ಅವೈಲಬಿಲಿಟಿ ಇಲ್ದಿರೋದ್ರಿಂದ ಅದು ಸ್ವಲ್ಪ ಲೇಟ್ ಆಗ್ತಿದೆ. ಬಟ್ ಆದಷ್ಟು ಬೇಗ ಅದನ್ನು ಮಾಡಿಕೊಡ್ತೀನಿ. ಸೊ ಇದೇ ಥರ ಯಾವ್ದು ವೀಡಿಯೋ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.